ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮಧುಸ್ ಟ್ರಾವೆಲ್ ಟೈಲ್ಸ್. ಇವತ್ತು ನಾನು ಫುಡ್ ರಿವ್ಯೂನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಥಾಲಿ ಆಫ್ ಇಂಡಿಯಾ, ದಟ್ ಈಸ್ ರಾಜಧಾನಿ ಥಾಲಿ ಬಗ್ಗೆ ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಬ್ಯಾಂಗ್ಳೂರಿಗೆ ಹೋಗಿರಬೇಕಾದ್ರೆ ಅಲ್ಲಿ ಫಿಯೋನಿಕ್ಸ್ ಮಾಲ್ ಆಫ್ ಏಷ್ಯಾಗೆ ಹೋಗಿದ್ದೆ. ಅಲ್ಲಿ ನಾನು ರಾಜಧಾನಿ ರೆಸ್ಟೋರೆಂಟ್ನ ವಿಸಿಟ್ ಮಾಡಿರಬೇಕಾದ್ರೆ ಅಲ್ಲಿ ರಾಜಧಾನಿ ಥಾಲಿನ ಟೇಸ್ಟ್ ಮಾಡಿದೆ. ಹೇಗಿತ್ತು ನೋಡೋಣ ಬನ್ನಿ. ಪ್ಲೇಟ್ನಲ್ಲಿ ಮೊದಲಿಗೆ ಸಲಾಡ್ ಹಾಕ್ತಾರೆ, ನೆಕ್ಸ್ಟು ಪುದೀನ ಚಟ್ನಿ ಮತ್ತು ಟೊಮ್ಯಾಟೊ ಕೆಚಪ್ ಹಾಕ್ತಾರೆ. ದಿಸ್ ಇಸ್ ದಾಲ್ ಬಾಟಿ ಚೂರ್ಮಾ. ಇದಕ್ಕೆ ಮೊದಲು ಬಾಟಿ ಹಾಕ್ತಾರೆ, ಅದ್ರ ಮೇಲೆ ನೆಕ್ಸ್ಟ್ ನಮಗೆ ದಾಲ್ನ ಹಾಕ್ತಾರೆ. ಈ ರೀತಿ ದಾಲ್ ಬಾಟಿ ಚೂರ್ಮಾ ಇವ್ರ ಮೆನ್ಯೂವಿನ ಫೇಮಸ್ ಡಿಶ್. ನೆಕ್ಸ್ಟ್ ನಮಗೆ ಜೀರೋ ವಾಟರ್ ಅಥವಾ ಸ್ವೀಟ್ ಲಸ್ಸಿನ ಕೊಡ್ತಾರೆ. ಎರಡರಲ್ಲಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದಕ್ಕೆ ನಮಗೆ ಫ್ರೀ ಏನಿರಲ್ಲ, ಅದಕ್ಕೆ ಲಾಸ್ಟ್ನಲ್ಲಿ ನಮಗೆ ಬಿಲ್ನಲ್ಲಿ ಆ್ಯಡ್ ಮಾಡ್ತಾರೆ. ಅದು ನಮಗೂ ಗೊತ್ತಿರಲಿಲ್ಲ, ಲಾಸ್ಟ್ನಲ್ಲಿ ಬಿಲ್ ನೋಡಿದ್ಮೇಲೆ ಗೊತ್ತಾಯಿತು. ಜೊತೆಗೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕರಿ ಇರುತ್ತೆ, ಆಮೇಲೆ ಸ್ನ್ಯಾಕ್ಸ್ ಕೊಟ್ಟಿರ್ತಾರೆ, ಮತ್ತು 3 ಟೈಪ್ಸ್ ಆಫ್ ಡೆಸರ್ಟ್ಸ್ ಇರುತ್ತೆ, ಮತ್ತು ರೈಸ್ ಇರುತ್ತೆ, ಮತ್ತು ಕಿಚಡಿ ಮತ್ತು ಸಲಾಡ್ ಆ್ಯಂಡ್ ರೋಟಿ ಇರುತ್ತೆ. ರಾಜಧಾನಿ ಥಾಲಿ ಅಂದರೆ ಇದು ಪರ್ಟಿಕ್ಯುಲರ್ಲಿ ಒನ್ ಸ್ಟೇಟ್ ಫುಡ್ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಫುಡ್ ಇನ್ಕ್ಲೂಡ್ ಆಗಿರುತ್ತೆ ಈ ರಾಜಧಾನಿ ಥಾಲಿನಲ್ಲಿ. ಸ್ಪೆಷಲ್ ಡಿಶ್ ಆಫ್ ದಿಸ್ ಮೆನು ಅಂತ ಹೇಳಿದ್ನಲ್ಲ ಆಗಲೇ ನಾನು, ದಾಲ್ ಬಾಟಿ ಚೂರ್ಮಾ. ದಿಸ್ ಈಸ್ ಫ್ರಮ್ ರಾಜಸ್ಥಾನ್, ಅಂದರೆ ರಾಜಸ್ಥಾನದ ಫೇಮಸ್ ಫುಡ್ ಇದು. ಜೊತೆಗೆ ಗುಜರಾತ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಈ ಥರ ಡಿಫ್ರೆಂಟ್ ಸ್ಟೇಟ್ಸ್ ಆಫ್ ಫುಡ್ ಈ ಥಾಲಿನಲ್ಲಿ ಇನ್ಕ್ಲೂಡ್ ಆಗಿರುತ್ತೆ, ಮತ್ತು ಫುಲ್ಲಿ ಅನ್ಲಿಮಿಟೆಡ್ ಇರುತ್ತೆ. ನೀವು ಯಾವ ಫುಡ್ನ ಎಷ್ಟು ಸಲ ಬೇಕಾದರೂ ಹಾಕ್ಸ್ಕೊಂಡು ತಿನ್ಬೋದು. ಒಂದೊಂದಾಗಿ ಎಲ್ಲ ಡಿಶ್ ಹೇಗಿದೆ ನೋಡೋಣ ಬನ್ನಿ. ಮೊದಲನೇದಾಗಿ ದಾಲ್ ಬಾಟಿ ಚೂರ್ಮಾ. ಇದಕ್ಕೆ ಮೇಯ್ನ್ ಇದರಲ್ಲಿ 2 ಡಿಶ್ ಇರುತ್ತೆ, ಬಾಟಿ ಮತ್ತು ದಾಲ್. ಇದರಲ್ಲಿ ಬಾಟಿ ಅಂದರೆ ಏನಿಲ್ಲ, ಇದಕ್ಕೆ ಗೋಧಿ ಹಿಟ್ಟಿಗೆ ಮೊಸರು, ಸ್ವಲ್ಪ ಉಪ್ಪು ಹಾಕಿ ಇದನ್ನು ಉಂಡೆ ಥರ ಮಾಡಿ ಕೆಂಡದಲ್ಲಿ ಸುಟ್ಟಿರ್ತಾರೆ. ಇದಕ್ಕೆ ದಾಲ್ ಅಂದರೆ ಯಾವುದಾದ್ರೂ ದಾಲು, ಉರದ್ ದಾಲು ಅಥವಾ ಮೂಂಗ್ ದಾಲು, ಎನಿ ದಾಲ್ನ ಕುಕ್ ಮಾಡಿರ್ತಾರೆ. ಇದಕ್ಕೆ ಮೊದಲಿಗೆ ಬಾಟಿನ ಒಂದು ಪ್ಲೇಟಲ್ಲಿ ಹಾಕಿ ಅದನ್ನು ಕ್ರಷ್ ಮಾಡಿ ಹಾಕ್ತಾರೆ. ನೆಕ್ಸ್ಟ್ ಅದ್ರ ಮೇಲೆ ದಾಲ್ ಹಾಕಿ ಸ್ವಲ್ಪ ತುಪ್ಪನ ಹಾಕಿ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು ಟೇಸ್ಟು. ದಿಸ್ ಈಸ್ ರಾಜಸ್ಥಾನ್ಸ್ ಮೋಸ್ಟ್ ಫೇಮಸ್ ಫುಡ್. ನೆಕ್ಸ್ಟ್ ಫುಡ್ ಈಸ್ ಮಟರ್ ಮೇಥಿನು ಶಾಕ್ ಅಂತ ಇದ್ರ ಹೆಸರು. ಇದು ಬಟಾಣಿ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಮಾಡಿರೋಂತಹ ಕರಿ. ಇದು ರೋಟಿಗೆ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದು ಸಲಾಡ್. ಇದಕ್ಕೆ ಹೆಸರು ಕಾಳು ಜೊತೆಗೆ ಸೌತೆಕಾಯಿ, ಟೊಮ್ಯಾಟೊ, ಈರುಳ್ಳಿ ಎಲ್ಲ ಹಾಕಿ ಮಾಡಿರೋವಂಥದ್ದು. ನೆಕ್ಸ್ಟ್ ಇಲ್ಲಿ 2 ಫುಲ್ಕಾ ಹಾಕಿದ್ದಾರೆ, ಮತ್ತು ಇನ್ನೊಂದು ಮಕಾಯಿ ರೋಟ್ಲಾ. ಅಲ್ಲಿ ಮೇಲ್ಗಡೆ ಇರೋವಂಥದ್ದು ಮಕಾಯಿ ರೋಟ್ಲಾ ಅಂತ. ಇದು ಕಾರ್ನ್ಫ್ಲೋರಿಂದ ಮಾಡಿರೋಂಥದ್ದು. ಫುಲ್ಕಾ ಮಾಮೂಲಿ ಗೋಧಿ ಹಿಟ್ಟಿಂದ ನಾವು ಹೇಗೆ ಚಪಾತಿ ತಿಂತೀವಿ ಅದು. ಇದು ಜೈಪುರಿ ದಮ್ ಆಲೂ ಅಂತ. ತುಂಬಾ ಚೆನ್ನಾಗಿತ್ತು. ಇದಕ್ಕೆ ಬೇಬಿ ಪೊಟ್ಯಾಟೋಸ್ಗೆ ಸಪ್ರೇಟ್ ಗ್ರೇವಿನ ಪ್ರಿಪೇರ್ ಮಾಡಿ ಹಾಕಿ ಮಾಡಿರೋವಂಥದ್ದು. ಇದು ರೋಟೀಸ್ ಮತ್ತು ಫುಲ್ಕಾಗೆಲ್ಲ ತುಂಬಾ ಪರ್ಫೆಕ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು. ನೆಕ್ಸ್ಟ್ ಈಸ್ ಪನ್ನೀರ್ ಬೇಬಿಕಾರ್ನ್ ಕರಿ. ಇದಕ್ಕೂ ಅಷ್ಟೇ ಪನ್ನೀರ್ ಮತ್ತು ಬೇಬಿಕಾರ್ನ್ ಜೊತೆ ಗ್ರೇವಿ ಹಾಕಿ ಮಾಡಿರ್ತಾರೆ. ನೆಕ್ಸ್ಟು ಇದ್ರ ಹೆಸರು ನಮಗೆ ಮೆನುನಲ್ಲಿ ಬಸ್ಸಾಡೋಲಾ ಅಂತ ಇತ್ತು. ಬಟ್ ಬಸ್ಸಾಡೋಲಾ ಅಂದರೆ ಅದರ ರೆಸಿಪಿನೇ ಬೇರೆ ಇರುತ್ತೆ. ಬಟ್ ಇದು ಆಲ್ಮೋಸ್ಟ್ ಸಮೋಸ ಥರನೇ ಟೇಸ್ಟ್ ಇರುತ್ತೆ. ಮೇ ಬಿ ಅವರು ಇದನ್ನು ಸಮೋಸ ಅಂತಲೇ ಕರಿಬೋದೋ ಏನೋ. ಬಟ್ ತುಂಬಾ ಚೆನ್ನಾಗಿತ್ತು. ಸೇಮ್ ಆ್ಯಸ್ ಇಟ್ ಈಸ್ ಸಮೋಸ ಫೀಲಿಂಗ್ ಏನಿದೆ ಅದೇ ಇತ್ತು. ನೆಕ್ಸ್ಟ್ ಫುಲ್ಕಾ ಮತ್ತು ಮಕಾಯಿ ರೋಟ್ಲಾ. ಫುಲ್ಕಾ ಸಾಫ್ಟಾಗಿತ್ತು, ಆ್ಯಸ್ ಇಟ್ ಈಸ್ ನಾವು ಚಪಾತಿ ಏನು ತಿಂತೀವಿ ಹಂಗೆ. ಬಟ್ ಮಕಾಯಿ ರೋಟ್ಲಾ ಸ್ವಲ್ಪ ಹಾರ್ಡ್ ಇತ್ತು, ಬಟ್ ಟೇಸ್ಟ್ ಆಗಿತ್ತು. ನೆಕ್ಸ್ಟ್ ಡೋಕ್ಲಾ. ಇದು ಮೂಂಗ್ ದಾಲಿಂದ ಮಾಡಿರೋವಂಥದ್ದು, ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಆಕ್ರೋಟ್ ಹಲ್ವಾ ಅಂತ. ಆಕ್ರೋಟ್ ಹಲ್ವಾ ಅಂದರೆ ವಾಲ್ನಟ್ ಹಲ್ವಾ. ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ಟೇಸ್ಟು. ತುಪ್ಪ ಹಾಕಿ ಪರ್ಫೆಕ್ಟಾಗಿ ಸಖತ್ತಾಗಿ ಮಾಡಿದ್ದಾರೆ. ಇದು ಫ್ರೂಟ್ ಶ್ರೀಖಂಡು. ಮೊಸರಿಗೆ ಸ್ವಲ್ಪ ಸ್ವೀಟು ಮತ್ತು ಫ್ರೂಟ್ಸ್ ಹಾಕಿ ಮಾಡಿದರೆ ಚೆನ್ನಾಗಿತ್ತು. ನೆಕ್ಸ್ಟ್ ಇದು ಸಂಭಾರಿಯ ಮಸಾಲ ಕಿಚಡಿ ಅಂತ ಮೆನುನಲ್ಲಿ ನೇಮ್ ಇತ್ತು. ಬಟ್ ನಾವು ಮನೆಯಲ್ಲಿ ಹೇಗೆ ಪೊಂಗಲ್ ಮಾಡ್ಕೋತೀವಿ ಅದೇ ಥರ ಇತ್ತು. ಬಟ್ ಲೈಟಾಗಿತ್ತು. ಇವರೇನು ಮೆಣಸು ಹಾಕಿರಲಿಲ್ಲ. ನಮ್ಮ ಕಡೆ ಎಲ್ಲ ಪೊಂಗಲ್ಗೆ ಮೆಣಸು ಹಾಕ್ತಾರೆ, ಬಟ್ ಇಲ್ಲಿ ಮೆಣಸು ಹಾಕಿರಲಿಲ್ಲ. ಬಟ್ ಲೈಟಾಗಿ ಚೆನ್ನಾಗಿತ್ತು. ಜೊತೆಗೆ ಪನ್ನೀರ್ ಬಿರಿಯಾನಿ ಇತ್ತು, ಚೆನ್ನಾಗಿತ್ತು. ಬಟ್ ಇವರು ಮಸಾಲೆನ ಸ್ವಲ್ಪ ಲೈಟಾಗಿ ಹಾಕ್ತಾರೆ, ಯಾಕಂದರೆ ಮೆನ್ಯೂನಲ್ಲಿ ಆಪ್ಷನ್ಸ್ ಜಾಸ್ತಿ ಇರುತ್ತಲ್ಲ ಅದಕ್ಕಿರ್ಬೋದು. ನೆಕ್ಸ್ಟು ಪ್ಲೇನ್ ರೈಸು, ಬಾಸ್ಮತಿ ರೈಸ್ ಕೊಟ್ಟಿದ್ದರು. ಜೊತೆಗೆ ಮೊದಲೇ ಕೊಟ್ಟಿದ್ದ ದಾಲ್ ಇತ್ತು. ದಾಲ್ ಜೊತೆ ತುಪ್ಪ ಹಾಕಿದ್ರು. ಮೆನ್ಯೂನಲ್ಲಿ ಈ ದಾಲ್ನ ಹೆಸರು ದಾಲ್ ಅದ್ರಾಕಿ ಅಂತ ಇತ್ತು. ಇದರ ಹೆಸರು ಚೌಲಿ ದಹಿವಾಲ. ಈ ರೋಟಿ ಜೊತೆ ಚೆನ್ನಾಗಿರುತ್ತೆ. ಇದರ ಹೆಸರು ಲಿಲ್ವಾ ಕಡಿ ಅಂತ. ಇದು ರೈಸ್ಗೆ ಮತ್ತು ರೋಟಿಗೆ ಪರ್ಫೆಕ್ಟ್ ಕಾಂಬಿನೇಷನ್, ಚೆನ್ನಾಗಿತ್ತು. ಇದು ನಮ್ಮ ಕಡೆ ಮಸಾಲೆ ಮೊಸರು ಮಾಡ್ಕೋತೀವಲ್ಲ ಆ ಥರ ಟೇಸ್ಟ್ ಕೊಡ್ತಾಯಿತ್ತು. ನೆಕ್ಸ್ಟ್ ಇದು ಸುರ್ತಿ ದಾಲ್ ಅಂತ. ಇದು ದಾಲೆ, ಬಟ್ ಸ್ವೀಟ್ ಮತ್ತು ಹುಳಿ ಟೇಸ್ಟ್ ಇತ್ತು, ಚೆನ್ನಾಗಿತ್ತು. ಜೊತೆಗೆ ಕೇಸರ್ ಜಿಲೇಬಿನೂ ಸರ್ವ್ ಮಾಡ್ತಾರೆ. ಆ್ಯಸ್ ಯೂಶ್ವಲ್ ನಾವು ಮಾಡೋ ಥರನೇ ಜಿಲೇಬಿ, ಚೆನ್ನಾಗಿತ್ತು. ಓವರಾಲ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಡಿಫ್ರೆಂಟ್ ಸ್ಟೇಟ್ಸ್ನ ಡಿಫ್ರೆಂಟ್ ಡಿಶಸ್ನ ಒಂದೇ ಮೆನ್ಯೂನಲ್ಲಿ ನೀವು ಆರಾಮಾಗಿ ಟೇಸ್ಟ್ ಮಾಡ್ಬೋದು. ಇದು ಈ ರಾಜಧಾನಿ ರೆಸ್ಟೋರೆಂಟ್ನ ಆ್ಯಂಬಿಯನ್ಸ್ ಈ ಥರ ಇತ್ತು. ಅದು ಹಾಲಿನ ಟೇಸ್ಟ್ ಮಾಡಿದವರು ರಿವ್ಯೂ ಕೊಟ್ಟಿದ್ದಾರೆ, ಕೇಳಿಸ್ಕೊಳ್ಳಿ.
ನೀವು ರಾಜಧಾನಿ ಥಾಲಿನ ಟೇಸ್ಟ್ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಡೂ ಸಬ್ಸ್ಕ್ರೈಬ್ ಮೈ ಚಾನಲ್.